ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನೀವು ಸಾಫ್ಟ್‌ವೇರ್ ಸ್ಟಾರ್ಟಿಂಗ್ ಓಪನ್ ಮಾಡಿದಾಗ ಯಾವ್ಯಾವ ಮೆನೂಸ್ ಇದೆ, ಏನೇನು ಸೆಟ್ಟಿಂಗ್ ಮಾಡಬೇಕು ಅಂತೇಳಿ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ನೋಡಿ. ಫಸ್ಟ್ ನೀವು ಸಾಫ್ಟ್‌ವೇರ್ ಓಪನ್ ಮಾಡಿದ್ದೀರಾ. ಸೊ ನೀವು ಯಾವ ವರ್ಷನ್ ಯೂಸ್ ಮಾಡ್ತಿದ್ದೀರಾ, ನೀವು ಯಾವ ಸೀರಿಯಲ್‌ಗೆ ರಿಜಿಸ್ಟರ್ ಆಗಿದೆ ಅಂತ ತಿಳ್ಕೊಳ್ಳೋಕೆ ಸಾಫ್ಟ್‌ವೇರ್ ಓಪನ್ ಮಾಡಿದ್ಮೇಲೆ ಲೆಫ್ಟ್ ಸೈಡಲ್ಲಿ ಒಂದು ಐಕಾನ್ ಇರುತ್ತೆ ನೋಡಿ, ಡಿಜಿಫ್ಲಿಕ್ ಆಲ್ಬಮ್ ಎಕ್ಸ್‌ಪ್ರೆಸ್ ಅಂತೇಳಿ ಈ ಬಟನ್ನ ಪ್ರೆಸ್ ಮಾಡಬೇಕು. ಅಲ್ಲಿ ತೋರಿಸುತ್ತೆ ನಿಮ್ಗೆ ಯಾವ ವರ್ಷನ್ ಯೂಸ್ ಮಾಡ್ತಾ ಇದ್ದೀರಾ, ಸೀರಿಯಲ್ ಕೀ ಯಾವುದು ಅಂತೇಳಿ. ಇದು ಮೇಯ್ನು ನಿಮ್ಮ ಸಾಫ್ಟ್‌ವೇರ್ ರಿಜಿಸ್ಟ್ರೇಷನ್ ಡೀಟೇಲ್ಸ್ ಇದು. ಸೊ ಇದೆಲ್ಲ ಆದಮೇಲೆ ನಿಮಗೆ ಸಾಫ್ಟ್‌ವೇರ್ ಓಪನ್ ಆಗುತ್ತೆ. ಫಸ್ಟು ಕೆಲವೊಂದು ನೀವು ಸೆಟ್ಟಿಂಗ್ ಮಾಡ್ಕೊಬೇಕಾಗತ್ತೆ. ಫಸ್ಟ್ ಇಲ್ಲಿ ಸೆಟ್ಟಿಂಗ್ ಆಪ್ಷನ್ ಇರುತ್ತೆ ನೋಡಿ. ಪ್ರಿಫರೆನ್ಸ್ ಅಂತೇಳಿ ರೈಟ್ ಸೈಡಲ್ಲಿ ಮೇಲ್ಗಡೆ ಈ ಬಟನ್ ಪ್ರೆಸ್ ಮಾಡಿ ಈ ಪ್ರಿಫರೆನ್ಸ್ ಅಂತ ಒಂದು ಆಪ್ಷನ್ ಇದೆ. ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದು 4, 5 ಮೆನೂಸ್‌ಗಳು ಬರುತ್ತೆ. ಒಂದು ನಿಮಗೆ ಜನರಲ್ ಇರುತ್ತೆ ಫಸ್ಟ್ ಒನ್. ಇದರಲ್ಲಿ ಲ್ಯಾಂಗ್ವೇಜ್ ಸೆಟಪ್. ಯಾವ ಲ್ಯಾಂಗ್ವೇಜ್ ಬೇಕಾದ್ರೂ ಚೂಸ್ ಮಾಡ್ತಾ ಹೋಗ್ಬೋದು. ಸಿಂಪಲ್ ಮೆಥಡು. ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕು ಕ್ಲಿಕ್ ಮಾಡಿ ಅಡ್ಜಸ್ಟ್ ಮಾಡ್ತಾ ಹೋಗೋದು ಸಿಂಪಲ್ಲು. ನೆಕ್ಸ್ಟ್ ಯೂನಿಟ್ಸ್ ಏನಿದೆಯಲ್ಲ ಅಂದರೆ ಸೈಜ್, ಆಲ್ಬಮ್ ಸೈಜ್ ಆಗಿರ್ಬೋದು, ಅದು ನಿಮಗೆ ಯಾವ ಫಾರ್ಮೆಟಲ್ಲಿ ಇರಬೇಕು, ಇಂಚಸ್ಸಲ್ಲಿ ಇರಬೇಕಾ, ಸೆಂಟಿಮೀಟ್ರು, ಅಲ್ಲಿ ಪಿಕ್ಸೆಲ್ಸಲ್ಲಿ ಇರಬೇಕು ಅಂತ ಇಲ್ಲೂ ಕೂಡ ಚೇಂಜಸ್ ಮಾಡ್ಬೋದು ಡಿಫಾಲ್ಟ್ ಆಗಿ. ಇಲ್ಲ ಇಲ್ಲೂ ಕೂಡ ಚೇಂಜಸ್ ಮಾಡ್ಬೋದು. ಅದು 2 ಆಪ್ಷನ್ ಕೊಟ್ಟಿರ್ತೀವಿ. ನೆಕ್ಸ್ಟ್ ಬರುತ್ತೆ ಡೋಂಟ್ ಯೂಸ್ ನೇಟಿವ್ ಡೈಲಾಗ್ ಅಂತೇಳಿ. ಇದು ನಿಮಗೆ ಫೋಟೋ ಬ್ರೌಸಿಂಗ್ ಯೂಸ್ ಆಗುತ್ತೆ. ಮ್ಯಾಕ್ ವರ್ಷನ್‌ಗೆ ಇದು ಯೂಸ್ ಆಗುತ್ತೆ. ಮ್ಯಾಕ್ ಯೂಸ್ ಮಾಡ್ತಿರೋರು ಈ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಅವಾಗ ಏನಾಗುತ್ತೆ ಅಂದರೆ ನೀವು ಫೋಟೋ ಬ್ರೌಸಿಂಗ್ ಇನ್ನೂ ಸಿಂಪ್ಲಿಫೈ ಆಗುತ್ತೆ. ಅದೊಂದು ಆಪ್ಷನ್ ಕೊಟ್ಟಿರ್ತೀವಿ. ನೆಕ್ಸ್ಟ್ ಒನ್ ಬರುತ್ತೆ ಕ್ಲಾಸಿಕ್ ಯೂಸರ್ ಇಂಟರ್ಫೇಸ್ ಅಂತೇಳಿ. ಕ್ಲಾಸಿಕ್ ಯು ಐ ಅಂತೇಳಿ ಇದೇನಕ್ಕೆ ಅಂದರೆ ನೀವು 12.0 ಯೂಸ್ ಮಾಡ್ತಾ ಇದ್ರೆ ಅದ್ರಲ್ಲಿ ನೋಡಿರ್ತೀರ ಮೆನೂಸ್ಗಳೆಲ್ಲ ಕೆಳಗಡೆ ಬಂದಿರುತ್ತೆ. ಇದರಲ್ಲಿ ಏನಾಗುತ್ತೆ ಅಂದರೆ ಮೆನೂಸ್ಗಳೆಲ್ಲ ಮೇಲ್ಗಡೆ ಬಂದಿರುತ್ತೆ ಈ ಒಂದು ಹೊಸ ವರ್ಷನಲ್ಲಿ. ಸೊ ನಿಮ್ಗೆ ಹಳೆ ಥರ ಬೇಕಾದರೆ ಇದನ್ನ ಟಿಕ್ ಮಾಡಬೇಕಾಗುತ್ತೆ. ಹಳೆ ವರ್ಷನ್ ಥರ ಕೆಳಗಡೆ ಮೆನೂಸ್ ಬರಬೇಕಾದ್ರೆ ಈ ಬಟನ್ನ ಪ್ರೆಸ್ ಮಾಡಿ. ನೆಕ್ಸ್ಟ್ ವಿಡಿಯೋ ನಾನು ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಮೆನೂಸ್ಗಳನ್ನ ಹೇಗೆ ರಿಅರೇಂಜ್ ಮಾಡೋದು ಅಂತೇಳಿ. ನೆಕ್ಸ್ಟ್ ಒನ್ ಬರುತ್ತೆ ಯೂಸರ್ ಇಂಟರ್ಫೇಸ್ ಅಂದರೆ ಕಲರ್ ಚೇಂಜ್ ಮಾಡೋದು. ಸೇಮ್ ಬ್ಲಾಕ್ ಬೇಕಾರೆ ಸಿಲ್ವರ್ ಬೇಕಾರೆ ಯಾವ ಕಲರ್ ಬೇಕಾದ್ರೆ ಚೂಸ್ ಮಾಡ್ಬೋದು, ನಿಮ್ಮ ಪ್ರಿಫರೆನ್ಸ್ ಇರುತ್ತೆ. ಅದೇ ರೀತಿ ಆಕ್ಷನ್ಸ್ ಒಂದು ಆಪ್ಷನ್ ಕೊಟ್ಟಿರ್ತೀವಿ. ಇಗ್ನೋರ್ ಫೋಟೋ ಓರಿಯಂಟೇಷನ್ ಅಂತ ಒಂದು ಆಪ್ಷನ್ ಇದೆ. ನೀವು ಚೇನ್ ಲೇಔಟ್ ಅನ್ನೋದು ಏನು ಆಪ್ಷನ್ ಇದೆಯಲ್ಲ ಅದು ಕ್ಲಿಕ್ ಮಾಡೋ ಟೈಮಲ್ಲಿ ಓರಿಯಂಟೇಷನ್ ಚೇಂಜಸ್ ಆಗಬಾರ್ದು ಅಂತೇಳಿ. ಅಂದರೆ ಇಗ್ನೋರ್ ಮಾಡಬೇಡಿ ಅಂತೇಳಿ. ಯಾಕಂದರೆ ರೀಸನ್ ಇಷ್ಟೇ, ಯಾಕಂದರೆ ಮಾರ್ಜಿನ್ ಕೊಟ್ಟಿರ್ತೀವಿ ನಾವು ಈ ಥರ. ಈ ಮಾರ್ಜಿನ್ ಒಳಗೆ ಫೋಟೋ ಬರಬೇಕು. ಅದಕ್ಕೋಸ್ಕರ ಇದೊಂದು ಅನ್ಟಿಕ್ ಆಗಿರುತ್ತೆ ಡಿಫಾಲ್ಟ್ ಆಗಿ. ಇದನ್ನ ಟಿಕ್ ಮಾಡಕ್ಕೆ ಹೋಗಬೇಡಿ. ಇದು ಟಿಕ್ ಮಾಡಿದ್ರೆ ಮಾರ್ಜಿನ್ ಮೇಲ್ಗಡೆ ಲೇಔಟ್ಗಳು ಅಪ್ಲೈ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನಿಮಗೆ ಪ್ರಿಂಟ್ ಆದ್ ಬೇಕಾದ್ರೆ ಕಟ್ ಆಗ್ತಾ ಬರುತ್ತೆ. ಅದಕ್ಕೋಸ್ಕರ ಇದೊಂದು ಡಿಫಾಲ್ಟ್ ಕೊಟ್ಟಿರ್ತೀವಿ. ಇದು ಅಷ್ಟೇ ನಿಮಗೆ 2 ಕೂಡ ಆಬ್ಜೆಕ್ಟಿವ್ ಬೇಸಿಸ್ ಮತ್ತೆ ಆಬ್ಜೆಕ್ಟ್ ಟು ಆಬ್ಜೆಕ್ಟ್ ಓರಿಯಂಟೇಷನ್ ರೀಡ್ ಆಗ್ತಾ ಬರುತ್ತೆ. ಅದು 2 ಕೂಡ ಟಿಕ್ ಆಗಿ ಇರಲಿ. ನೆಕ್ಸ್ಟ್ ಇದೊಂದು ಮೇನ್ ಬರುತ್ತೆ. ಇದನ್ನ ಯಾವುದೇ ಕಾರಣಕ್ಕೂ ಟಿಕ್ ಮಾಡಕ್ಕೆ ಹೋಗಬೇಡಿ. ಇದೇನಾಗುತ್ತೆ ಅಂದ್ರೆ ನೀವು ಒಂದು 30 ಶೀಟ್ ಮಾಡಿದ್ದೀರಾ, ಸೇವ್ ಮಾಡ್ತೀರಾ. ಆ ಟೈಮಲ್ಲಿ ಏನಾಗುತ್ತೆ, ಈ ಬಟನ್ನ ಪ್ರೆಸ್ ಮಾಡಿದ್ರೆ ನೀವು ಏನೇನು ಯೂಸ್ ಮಾಡಿರ್ತೀರೋ 30 ಶೀಟ್ ರೆಡಿ ಮಾಡಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಬ್ಯಾಕ್‌ಗ್ರೌಂಡ್, ಕ್ಲಿಪ್ ಆರ್ಟ್, ಫೋಟೋಸ್ ಏನೇನು ಯೂಸ್ ಮಾಡಿರ್ತೀರೋ ಅಷ್ಟು ಮಾತ್ರ ಸೇವ್ ಆಗಿರುತ್ತೆ. ನೀವು ಮತ್ತೆ ರೀಓಪನ್ ಮಾಡಿದ್ರೆ ಅಂದ್ರೆ ನಾಳೆ ಬಂದು ಕಂಟಿನ್ಯೂ ಮಾಡ್ತೀನಿ ಅಂತ ರೀಓಪನ್ ಮಾಡಿದ್ರೆ ನೀವು ಯೂಸ್ ಆಗಿರೋ ಫೋಟೋಸ್ ಮಾತ್ರ ತೋರಿಸುತ್ತೆ. ಯೂಸ್ ಆಗದಿರೋದು ಫೋಟೋ ತೋರಿಸಲ್ಲ. ಇದು ಮೇನ್. ಇದನ್ನ ಅನ್ಟಿಕ್ ಆಗಿ ಇರಲಿ. ಡಿಫಾಲ್ಟ್ ನಾವು ಅನ್ಟಿಕ್ ಮಾಡೇ ಕೊಟ್ಟಿರ್ತೀವಿ. ಆದ್ರೂ ಕೂಡ ನೀವು ಅನ್ಟಿಕ್ ಆಗಿ ಇಟ್ಟಿರಬೇಕು. ನೆಕ್ಸ್ಟ್ ಫೋಟೋಶಾಪ್ ಬರುತ್ತೆ. ಸೊ ಇದು ಫೋಟೋಶಾಪ್ ಕಂಪಲ್ಸರಿ ನೆಸೆಸಿಟಿ ಇರಲ್ಲ. ನೀವು ಬೇಕಾದ್ರೆ ಪಿ-ಎಸ್-ಟಿ ಆಗಿ ಸೇವ್ ಮಾಡ್ತೀನಿ ಅಂದ್ರೆ ಫಸ್ಟ್ ಟೈಮ್ ನೀವೀಗ ಸೇವ್ ಫೋಟೋಶಾಪಿಂದ ಪಾತ್ ಕೊಡಬೇಕಾಗುತ್ತೆ. ಯಾವ ಫೋಟೋಶಾಪ್ ಕನ್ವರ್ಟ್ ಆಗ್ಬೇಕು ನಿಮಗೆ CS3 CS6 ಅಂತೇಳಿ. ಅದು ಹೇಗೆ ಅಂತ ತೋರಿಸಿ ನೋಡಿ. ಇದು ಫಸ್ಟ್ ಬ್ಲಾಂಕ್ ಆಗಿರುತ್ತೆ. ಇಲ್ಲಿ 3 ಡಾಟ್ ಇರುತ್ತೆ ನೋಡಿ, ಬ್ರೌಸ್ ಅಂತೇಳಿ. 3 ಡಾಟ್ ಇರುತ್ತೆ. ಬ್ರೌಸ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಡೈರೆಕ್ಟ್ ಆಗಿ ನಿಮಗೆ ಸಿ-ಡ್ರೈವ್ ಓಪನ್ ಆಗುತ್ತೆ. ಸೊ ನೀವೇನೋ 64 ಬಿಟ್ ಇನ್ಸ್ಟಾಲ್ ಮಾಡಿದ್ರೆ ಸಾಫ್ಟ್ವೇರ್ ನಿಮ್ಮದು, ಜಸ್ಟ್ ಇಲ್ಲಿ ಪ್ರೋಮ್ ಫೈಲ್ಸ್ x86 ಅಂತ ಫೋಲ್ಡರ್ ಇರುತ್ತೆ. ಇದನ್ನ ಓಪನ್ ಮಾಡಿ. ಇಲ್ಲಿ ನಿಮಗೆ ಅಡಾಬ್ ಅಂತ ಒಂದು ಫೋಲ್ಡರ್ ಇರುತ್ತೆ. ಕ್ಲಿಕ್ ಮಾಡಿ. ಇಲ್ಲಿ ನೀವು ಯಾವ ಫೋಟೋಶಾಪ್ ಇನ್ಸ್ಟಾಲ್ ಮಾಡಿದ್ದೀರಾ, ಯಾವ ಫೋಟೋ CS3 CS6 ಅದನ್ನ ಓಪನ್ ಮಾಡಿ. ಲಾಸ್ಟಲ್ಲಿ ಫೋಟೋಶಾಪ್ ಐಕಾನ್ ಇರುತ್ತೆ. ಅದ್ರ ಮೇಲೆ ನೀವು ಡಬಲ್ ಕ್ಲಿಕ್ ಮಾಡಬೇಕು. ಅವಾಗ ಏನಾಗುತ್ತೆ, ನೀವೇನು ಫೋಟೋಶಾಪ್ ಪಾತ್ ಚೂಸ್ ಮಾಡಿದ್ರಲ್ಲ ಆ ಪಾತ್ ಇಲ್ಲಿ ಬರುತ್ತೆ. ಫಸ್ಟ್ ಟೈಮ್ ಕೊಟ್ಟರೆ ಆಯ್ತು ಅಷ್ಟೇ. ಫಸ್ಟ್ ಟೈಮ್ ಮತ್ತೆ ಮತ್ತೆ ಕೇಳಲ್ಲ. ನೀವು ಇಷ್ಟು ಪಿ-ಎಸ್-ಟಿ ಎಕ್ಸ್ಪೋರ್ಟ್ ಕೊಟ್ಟರೆ ಡೈರೆಕ್ಟಾಗಿ ಸೇವ್ ಆಗುತ್ತೆ. ಓಕೆ ಅಂತ ಕ್ಲಿಕ್ ಮಾಡಿ. ಇಷ್ಟೇ ಮೈನ್ ಸೆಟ್ಟಿಂಗ್ ಇಷ್ಟೇ ಇದರಲ್ಲಿ. ಸಾಫ್ಟ್ವೇರ್ ಓಪನ್ ಮಾಡೋದು ಇದೊಂದು ಸೆಟ್ಟಿಂಗ್ ಮಾಡ್ಕೊಬೇಕಾಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ಮಾರ್ಕ್. ಇದು ನಿಮಗೆ ಕೆಲವೊಂದು ಶಾರ್ಟ್ ಕಟ್ಸ್ ಏನು ನೀವು ಕಂಟ್ರೋಲ್ ಟಿ ಕೊಡ್ತೀರಾ, ಕಂಟ್ರೋಲ್ ವಿ ಕೊಡ್ತೀರಾ, ಕಂಟ್ರೋಲ್ ಎಸ್ ಕೊಡ್ತೀರಲ್ಲ ಅದೇ ಥರನೇ ಒಂದು ಶಾರ್ಟ್ ಕಟ್ಸ್ ಕೀಸ್ನು ಕೂಡ ನಾವು ಕೊಟ್ಟಿರ್ತೀವಿ. ಅದು ಕೂಡ ತೋರಿಸ್ತೀನಿ ನೋಡಿ ಅದು ಯಾವ ಥರ ಇದೆ ಅಂತೇಳಿ. ಈ ಥರ ನಿಮಗೆ ಶಾರ್ಟ್ ಕಟ್ಸ್ ಕೀ ಬರುತ್ತೆ. ಅದು ಬಟನ್ನ ಪ್ರೆಸ್ ಮಾಡಿದಾಗ ಇದನ್ನ ಬೇಕಾದ್ರೆ ನೋಡ್ಕೊಂಡು ನೀವು ಶಾರ್ಟ್ ಕಟ್ ಯೂಸ್ ಮಾಡೋದು ಕಲಿಬೋದು. ಅದೊಂದು ಆಪ್ಷನ್ ಕೂಡ ಕೊಟ್ಟಿರ್ತೀವಿ. ಇದು ಬೇಕಾದ್ರೆ ಯೂಸ್ ಮಾಡ್ಕೊಬೋದು. ಸೊ ಅದು ಒಂದಾಯಿತು. ನೆಕ್ಸ್ಟ್ ಒನ್ ಬರುತ್ತೆ ನಿಮಗೆ ಅಬೌಟ್. ಹೀಗೆ ನೀವು ಇಲ್ಲಿ ಕ್ಲಿಕ್ ಮಾಡಿರೋ ಅದೇ ಬರುತ್ತೆ, ಇಲ್ಲಿ ಕ್ಲಿಕ್ ಮಾಡಿರೋ ಅದೇ ಬರುತ್ತೆ. ಇದು ಮೇನ್ ಮೆನೂಸ್ ಇರುತ್ತೆ ಲೆಫ್ಟ್ ಸೈಡಲ್ಲಿ ಸೆಟ್ಟಿಂಗ್ ಮಾಡುವಂಥದ್ದು. ಅದ್ರ ಜೊತೆ ಇಲ್ಲಿ ಸಾಫ್ಟ್ವೇರ್ ಹೋಮ್ ಪೇಜ್ ಇದು. ಸಾಫ್ಟ್ವೇರ್ ನೀವು ಓಪನ್ ಮಾಡೋದು ಈ ಥರ ಹೋಮ್ ಪೇಜ್ ಓಪನ್ ಆಗುತ್ತೆ. ಫಸ್ಟ್ ಏನು ಮಾಡಬೇಕು ಅಂದರೆ ನ್ಯೂ ಸೈಜ್. ನಿಮ್ಗೆ ಯಾವ ಸೈಜ್ ಬೇಕು ಆಲ್ಬಮ್ ಆ ಸೈಜ್ನ ತೊಗೊಬೇಕು. ಎನಿ ಸೈಜ್ ತೊಗೊಬೋದು ನೀವು ಬೇಕಾದರೆ. 12/30 ಇರ್ಬೋದು, 50/24 ನೀವು ಯಾವ ಸೈಜ್ ತೊಗೊಂತೀರೋ ಆ ರಿಲೇಟೆಡ್ ಟೆಂಪ್ಲೇಟ್ಸ್ಗಳು ಲೋಡ್ ಆಗ್ತಾ ಬರುತ್ತೆ. ಸಪೋಸ್ ನೀವು ರೀಸೆಂಟಾಗಿ ಏನಾದರೂ ಬೇರೆ ಬೇರೆ ಸೈಜ್ ನೀವು ಆಲ್ಬಮ್ ಮಾಡಿದ್ರೆ ಇಲ್ಲಿ ಲೋಡ್ ಆಗ್ಬಿಡುತ್ತೆ ನಿಮಗೆ. ಈಗ ನೋಡಿ ನಾನು ಇಷ್ಟು ಆಲ್ಬಮ್ ಥರ ಡಿಫ್ರೆಂಟ್ ಆಲ್ಬಮ್ಗಳು ಮಾಡಿದ್ದೀನಿ. ಸೈಜ್ ತೊಗೊಂಡು ಯೂಸ್ ಮಾಡಿದ್ದೀನಿ. ಅದಕ್ಕೆ ಈ ಥರ ಮೆನೂಸ್ಗಳೆಲ್ಲ ಬಂದಿರುತ್ತೆ. ಇದೆಲ್ಲ ನಿಮಗೆ ಬೇರೆ ಬೇರೆ ಸೈಜ್ ನೀವು ರೀಸೆಂಟಾಗಿ ಯೂಸ್ ಮಾಡಿರೋ ಸೈಜ್ ಅಷ್ಟೇ. ನಾವು ಕೊಟ್ಟಿರೋದಲ್ಲ. ನೀವು ರೀಸೆಂಟಾಗಿ ಯೂಸ್ ಮಾಡಿರೋ ಸೈಜ್‌ಗಳು ಲೀಸ್ಟ್ ಇರುತ್ತೆ ಅಷ್ಟೇ.
ಸಿಂಪಲ್ ಮೆಥಡ್ ಇದು. ಸೊ ಈಗ ನೀವು 12/30 ಅಂದ್ರೆ 12/30 ಅಂತಲ್ಲ 5/4 ಅಂತ ಕೊಟ್ಟು ಇಲ್ಲ 6/8 ಅಂತ ಕೊಟ್ಟು ನಿಮ್ಮ ಸ್ಟುಡಿಯೋ ವರ್ಕ್ ಕೂಡ ಮಾಡ್ಕೋಬಹುದು. ಅದು ಹೇಗೆ ಅಂತ ತೋರಿಸ್ತಾ ಹೋಗ್ತೀನಿ ಮುಂದೆ ಬರೋ ವಿಡಿಯೋಸ್ ಅಲ್ಲಿ. ಇದು ರೀಸೆಂಟ್ ಸೈಜ್. ಇದು ಬೇಡ ಅಂತ ಹೇಳಿದ್ರೆ ನೀವು ಹೊಸ ಸೈಜ್ ತಗೊಬಹುದು. ಆ ಸೈಜ್ ಯಾವ ಇದ್ರಲ್ಲಿ ಇರಬೇಕು, ಇಂಚಸ್ ಅಲ್ಲಿ ಇರಬೇಕಾ, ಸೆಂಟಿಮೀಟರ್, ನೀವು ಚೇಂಜಸ್ ಬೇಕಾದ್ರೆ ಮಾಡ್ಬೋದು. ಒಂದು ಆಪ್ಷನ್ ಇರುತ್ತೆ. ನೆಕ್ಸ್ಟ್ ಡಿ.ಪಿ ಇರುತ್ತೆ. ಡಿ.ಪಿ ನಿಮಗೆ ಡಿಫಾಲ್ಟ್ ಕೊಟ್ಟಿರ್ತೀವಿ, ಅದು ಕೂಡ ಚೇಂಜಸ್ ಮಾಡ್ಕೋಬಹುದು, ಅದು ಆಪ್ಷನ್ ಇರುತ್ತೆ. ನೆಕ್ಸ್ಟ್ ಒನ್ ಬರುತ್ತೆ ಪೇಜ್ ಸ್ಟಾರ್ಟ್ ಫ್ರಮ್ ಲೆಫ್ಟ್ ಆರ್ ರೈಟ್ ಅಂತ ಬರುತ್ತೆ. ಈ ನಾರ್ಮಲ್ ಕರಿಷ್ವ ಆಲ್ಬಮ್ ಎಲ್ಲ ಮಾಡ್ಬೇಕಾದ್ರೆ ನಿಮಗೆ ಏನಾಗುತ್ತೆ, ಲೆಫ್ಟ್ ಇಂದ ಸ್ಟಾರ್ಟ್ ಆಗುತ್ತೆ. ಈಗ ಲೆಫ್ಟ್ ಅಂತ ಕೊಟ್ಟಿದ್ದೀನಿ ನೋಡಿ, ಈಗ ನಾನು ಸಾಫ್ಟ್ವೇರ್ ಓಪನ್ ಮಾಡಿ ತೋರಿಸ್ತೀನಿ. ಈ ಲೆಫ್ಟ್ ಇಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಹೋಲ್ ಶೀಟ್ ಬರುತ್ತೆ ನಿಮಗೆ, ಲೆಫ್ಟ್ ಟು ರೈಟ್ ಎರಡು ಹೋಲ್ ಶೀಟ್ ಆಗಿ ಬರುತ್ತಾ ಹೋಗುತ್ತೆ. ಅದೇ ನೀವು ಏನಾದರೂ ಫೋಟೋ ಬುಕ್ ಮಾಡೋದಾದ್ರೆ, ಫೋಟೋ ಬುಕ್ ಮಾಡೋ ಟೈಮಲ್ಲಿ ಏನಾಗುತ್ತೆ, ರೈಟ್ ಸೈಡ್ ಇಂದ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟಿಂಗ್ ಒಂದು ಬ್ಲಾಂಕ್ ಶೀಟ್ ಬರುತ್ತೆ. ಅದು ಹೇಗಿಂದ ತೋರಿಸಿ ನೋಡಿ, ರೈಟ್ ಅಂತ ಕ್ಲಿಕ್ ಮಾಡಿ, ಪೇಜ್ ಸ್ಟಾರ್ಟ್ ಫ್ರಮ್ ರೈಟ್ ಅಂತ ಕೊಟ್ಟಿದ್ದೀನಿ. ನೆಕ್ಸ್ಟ್ ಕ್ಲಿಕ್ ಮಾಡಿ ಮ್ಯಾನ್ಯುಯಲ್. ಇವಾಗ ನೋಡಿ, ಇಲ್ಲಿ ನಿಮಗೆ ಬ್ಲಾಂಕ್ ಶೀಟ್ ಬಂತು. ಆಫ್ ಶೀಟ್ ಇಲ್ಲಿದೆ, ಮತ್ತೆ ನೀವು ಎಂಡಿಂಗ್ ಬಂದ ನೋಡಿದ್ರೆ ಇಲ್ಲಿ ಆಫ್ ಶೀಟ್ ಇಲ್ಲಿ ಇರುತ್ತೆ. ಈ ತರ ಫೋಟೋ ಬುಕ್ ಕೂಡ ಇದರಲ್ಲೇ ಮಾಡ್ಕೊಬಹುದು. ಕಂಪಲ್ಸರಿ ಆಲ್ಬಮ್ ಮಾಡಲೇಬೇಕು ಆಲ್ಬಮಿಗೆ ಅಂತಲ್ಲ. ಸೊ ನೀವು ಫೋಟೋ ಬುಕ್ ಕೂಡ ಈಸಿ ರೆಡಿ ಮಾಡ್ಕೊಬಹುದು. ಇದು ನಿಮಗೆ ಪೇಜ್ ಸ್ಟಾರ್ಟ್ ಫ್ರಮ್ ಆಪ್ಷನ್ ಇರುತ್ತೆ. ಇದೊಂದು. ನೆಕ್ಸ್ಟ್ ಪೇಜ್ ಸ್ಟೈಲ್. ಈಗ ಏನಾಗುತ್ತೆ ಅಂದ್ರೆ ಹೋಲ್ ಶೀಟ್ ಬರ್ತಾ ಇರುತ್ತೆ, ಅಂದ್ರೆ ಲೆಫ್ಟ್ ಟು ರೈಟ್ ಅಂತ ಹೇಳಿ ಹೋಲ್ ಶೀಟ್ ಬರ್ತಾ ಇರುತ್ತೆ. ಈ ತರ ಎರಡು ಶೀಟ್. ನೀವು ಅದೇ ಏನಾದ್ರು ಬೇರೆ ಸೈಜ್ ಏನಾದ್ರು ಮಾಡೋದಾದ್ರೆ, ಇಲ್ಲ 6/8 ಅಂತ ಕೂಡ ಏನೋ ಸ್ಟುಡಿಯೋ ವರ್ಕ್ ಮಾಡ್ಕೊಳ್ಳೋದು, ಇಲ್ಲ ನೀವೇನಾದ್ರು ಕಾಲೇಜ್ ರೆಡಿ ಮಾಡ್ಕೊಳ್ಳೋದು, ಆ ಟೈಮಲ್ಲಿ ನೀವು ಬೇಕಾದ್ರೆ ಸೈಜ್ ಚೇಂಜ್ ಮಾಡ್ಬೋದು. ಸಪೋಸ್ ನೋಡಿ, ನಾನೀಗ 6/8 ಅಂತ ಮಾಡ್ತಾ ಇದ್ದೀನಿ. ಇಲ್ಲಿ ಏನ್ ಮಾಡ್ಬೇಕು ನೀವು, ನೆಕ್ಸ್ಟ್ ಅಂತ ಕೊಟ್ರೆ ಎರಡು ಶೀಟ್ ಇರುತ್ತೆ, ಲೆಫ್ಟ್ ಶೀಟ್ ಇದೆ, ರೈಟ್ ಶೀಟ್ ಇರುತ್ತೆ. ಅವಾಗ ನೀವೇನ್ ಮಾಡ್ಬೇಕು, ಇಲ್ಲಿ 1 ಅಂತ ಕೊಡಬೇಕು. ಪೇಜ್ ಸ್ಟೈಲ್ 1 ಅಂತ ಕೊಡಬೇಕು. ಅವಾಗ ಏನಾಗುತ್ತೆ, 6/8 ಒಂದೇ ಒಂದು ಶೀಟ್ ಆಗಿ ಬರುತ್ತೆ, 1/1 ಶೀಟ್ ಆಗಿ. ಇಷ್ಟೊಂದು ನನಗೆ ಮ್ಯಾನುವಲ್ ಓಪನ್ ಮಾಡಿ ತೋರಿಸ್ತೀನಿ. ಈ ತರ ನೀವು ಬೇಕಾದ್ರೆ ಬೇರೆ ಸ್ಟುಡಿಯೋ ವರ್ಕ್ ಕೂಡ ಮಾಡ್ಕೊಬೋದು ನಮ್ಮ ಸಾಫ್ಟ್ವೇರ್ ಅಲ್ಲಿ. ಕಂಪಲ್ಸರಿ ಆಲ್ಬಮೇ ಮಾಡಬೇಕು ಅಂತೇನು ಯಾವ ಕಂಡೀಷನ್ ಇರಲ್ಲ. ಒಂದು ಆಪ್ಷನ್ ಕೊಟ್ಟಿದ್ದೀವಿ ಅಷ್ಟೇ, ನೀವು ಯಾವ ತರ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ನೀವು ಆಲ್ಬಮ್ ಮಾಡೋದಾದ್ರೆ ಈ ಬಟನ್ ಪ್ರೆಸ್ ಮಾಡಿದ್ರೆ ಆಯ್ತು ಅಷ್ಟೇ, ಸಿಂಪಲ್ ಮೆಥಡ್. ಇಲ್ಲಿ ನೋಡಿದ್ರೆ ನೀವು ರೀಸೆಂಟ್ ಸೈಜ್, ನೀವು ಹೊಸ್ದಾಗಿ ಮಾಡಿರೋದೆಲ್ಲ ರೀಸೆಂಟ್ ಸೈಜ್ ಲೋಡ್ ಆಗ್ತಾ ಇರುತ್ತೆ. ನಿಮಗೆ ಯಾವ ಬೇರೆ ಸೈಜ್ ಬೇಕಾದ್ರೆ ಇಲ್ಲಿ ಟೈಪ್ ಮಾಡ್ಬೇಕಷ್ಟೇ. ಮ್ಯಾನುವಲ್ ಸೈಜ್ ತೊಗೊಳೋದು ಇಲ್ಲೇ ಸಿಂಪಲ್ ಮೆಥಡ್. ನಿಮ್ಗೆ ಯಾವ ಸೈಜ್ ಬೇಕೋ ಇಲ್ಲಿ ಎಂಟ್ರಿ ಮಾಡ್ಬೇಕಷ್ಟೇ. 12/30 ಬೇಕಾ, 12/30 ಅಂತ ಎಂಟ್ರಿ ಮಾಡಿ. 12/36 ಬೇಕಾ, ಆಟೋಮೆಟಿಕ್ ಇಲ್ಲಿ ಶೀಟ್ ಅಡ್ಜಸ್ಟ್ ಆಗುತ್ತೆ. ಅದ್ರ ಜೊತೆ ನಿಮಗೆ ಮಾರ್ಜಿನ್ ಅಂತ ಒಂದು ಆಪ್ಷನ್ ಕೊಟ್ಟಿದ್ದೀವಿ. ಮಾರ್ಜಿನ್ ಇದೇನಕ್ಕೆ ಅಂದ್ರೆ, ಈಗ ಪ್ರಿಂಟಿಂಗ್ ಅಲ್ಲಿ ಕಾರ್ನರ್ ಕಟ್ ಆಗುತ್ತೆ, ನಿಮ್ಗೆ ಗೊತ್ತಿರುತ್ತೆ 0.3 mm 0.4 mm ಅಂತ ಹೇಳಿ. ಈಗ ನೀವೇನ್ ಮಾಡ್ತೀರಾ, ಫೋಟೋಶಾಪ್ ಅಲ್ಲಿ ಆಗಲಿ ಬೇರೆ ಸಾಫ್ಟ್ವೇರ್ ಅಲ್ಲಿ ಏನ್ ಮಾಡ್ತೀರಾ, ಒಂದು ಈ ತರ ಗ್ರಿಡ್ ಲೈನ್ ತಗೊಂತೀರಾ, ರೋಲರ್ಸ್ ತಗೊಂಡು ನೀವು ಅಡ್ಜಸ್ಟ್ ಮಾಡಿ ಆಪರೇಟ್ ಮಾಡ್ತಾ ಹೋಗ್ತೀರಾ. ಅಂದ್ರೆ ಅದ್ರ ಒಳಗೆ ಬರೋ ತರ ಫೋಟೋನ ಅಡ್ಜಸ್ಟ್ಮೆಂಟ್ ಮಾಡ್ತಾ ಹೋಗ್ತೀರಾ. ನಮ್ಮ ಸಾಫ್ಟ್ವೇರ್ ಏನ್ ಮಾಡಿದೀವಿ ಅಂದ್ರೆ, ಒಂದು ಮಾರ್ಜಿನ್ ಕೊಟ್ಟಿದೀವಿ. ಮಾರ್ಜಿನ್ ಈ ಬಾರ್ಡರ್ ಕಾಣ್ತಿದೆ ನೋಡಿ ಸಿಲ್ವರ್ ಕಲರ್ ಅಲ್ಲಿ, ಈ ಮಾರ್ಜಿನ್ ಅಂತ ಕ್ಲಿಕ್ ಮಾಡಿ ಅದು ಎಷ್ಟೆಷ್ಟು ಬೇಕಂತ ನೀವು ಅಡ್ಜಸ್ಟ್ ಮಾಡ್ಬೋದು ನಿಮ್ಮ ಲ್ಯಾಬಲ್ಲಿ ಎಂಕ್ವೈರಿ ಮಾಡಿಕೊಂಡು. ಯಾಕಂದ್ರೆ ನಾವು ಡಿಫಾಲ್ಟ್ ಒಂದು ಕೊಟ್ಟಿರ್ತೀವಿ 0.3 0.5 ಅಂತ ಹೇಳಿ. ಇದು ಕೂಡ ಚೇಂಜಸ್ ಮಾಡ್ಕೊಬೋದು. ಇಲ್ಲಿ ಏನು ಇದೆಯಲ್ಲ, ಇದು ಮಾರ್ಜಿನ್ ನಿಮಗೆ ಆಲ್ಬಮ್ ಡಿಸೈನ್ ಮಾಡೋ ಟೈಮಲ್ಲಿ, ಈಗ ಶೀಟ್ ಓಪನ್ ಮಾಡಿ ತೋರಿಸ್ತೀನಿ, ಇದೇ ತರನೇ ಇಂಡಿಕೇಟ್ ಆಗಿರುತ್ತೆ. ನೀವೇನ್ ಮಾಡೋದು, ಈಗ ಫೋಟೋ ಯೂಸ್ ಮಾಡೋದಾಗ್ಬೋದು, ಕ್ಲಿಪ್ ಆರ್ಟ್, ಬಾರ್ಡರ್ ಅವೆಲ್ಲ ಯೂಸ್ ಮಾಡೋ ಟೈಮಲ್ಲಿ ಇದ್ರ ಒಳಗೆ ಆಪರೇಟ್ ಮಾಡಬೇಕು. ಇದ್ರ ಒಳಗೇನೆ ಆಪರೇಟ್ ಮಾಡ್ತಾವೆ. ಅವಾಗ ಏನಾಗುತ್ತೆ, ನೀವು ಪ್ರಿಂಟ್ ಮಾಡಿದ್ರು ಕೂಡ ಯಾವುದು ಲಾಸ್ ಆಗಲ್ಲ, ನಿಮಗೆ ಯಾವುದು ಕಟ್ ಆಗಲ್ಲ ಕಾರ್ನರ್ ಅಲ್ಲಿ. ಅದಕ್ಕೆ ನಿಮ್ ರೆಫರೆನ್ಸಿಗೋಸ್ಕರ ಒಂದು ಲೈನ್ ಕೊಟ್ಟಿರೋದು ನಿಮಗೆ, ರೆಫರೆನ್ಸಿಗೋಸ್ಕರ. ಅದು ನಿಮಗೆ ಮಾರ್ಜಿನ್ ಇರುತ್ತೆ, ಅದು ಕೂಡ ಚೇಂಜಸ್ ಮಾಡ್ಕೊಬಹುದು. ನೆಕ್ಸ್ಟ್ ಬರುತ್ತೆ ಶೀಟ್ಸ್. ಎಷ್ಟು ಶೀಟ್ಸ್ ಬೇಕು ಅಂದ್ರೆ, ನಿಮ್ಗೆ ಆಟೋಮೆಟಿಕ್ ಎಲ್ಲ ಮಾಡ್ಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ಶೀಟ್ ತಗೋಬೇಕಾಗುತ್ತೆ, ನಿಮಗೆ ಗೊತ್ತಿರುತ್ತೆ. ಯಾಕಂದ್ರೆ ಮುಂದೆ ತೋರಿಸ್ತಾ ಹೋಗ್ತೀನಿ ಆ ವಿಡಿಯೋಸ್ಗಳು ಕೂಡ. ಇವಾಗ ಏನಾಗುತ್ತೆ ಅಂದ್ರೆ, ಡಿಫಾಲ್ಟ್ ಒಂದು ಸೈಜ್ಗಳು ತಗೋಬೇಕು. ಅಂದ್ರೆ ನಂಬರ್ ಆಫ್ ಪೇಜಸ್ ಅಂತ ಬರುತ್ತೆ ಫಸ್ಟ್. ಅಂದ್ರೆ ಇದೊಂದು ಶೀಟ್, ಲೆಫ್ಟ್ ಒಂದು ಶೀಟ್, ರೈಟ್ ಒಂದು ಶೀಟ್, ಅದಕ್ಕೆ 40 ಅಂತ ಬರುತ್ತೆ. ಓವರ್ ಆಲ್ ಸ್ಪ್ರೆಡ್ ಅಂದ್ರೆ ಆಲ್ಬಮ್ ಶೀಟಿಗೆ ಏನು 30 ಆಲ್ಬಮ್ ಆಯ್ತು, 50 ಆಲ್ಬಮ್ ಅಂತ ಹೇಳಿ ಪ್ರಿಂಟಿಂಗ್ ಕೊಡ್ತೀರಲ್ಲ, ಆ ಥರ ಹೋಲ್ ಶೀಟ್. ಸೊ ಈಗ ಏನ್ ಮಾಡ್ತೀನಿ ನಾನೀಗ 60 ಅಂತ ಕೊಡ್ತೀನಿ. ಅವಾಗ ಏನಾಗುತ್ತೆ, ಇಲ್ಲಿ 30 ಅಂತ ಆಗುತ್ತೆ. ಕಂಪಲ್ಸರಿ ಇಲ್ಲೇ ತಗೊಬೇಕು ಅಂತ ಏನಿಲ್ಲ, ನೀವು ಬೇಕಾದ್ರೆ ಇಷ್ಟು ಈಗ 30 ತಗೊಂಡಿದ್ದೀನಿ ನಾನೀಗ. ಇಲ್ಲಿ ನೆಕ್ಸ್ಟ್ ಮ್ಯಾನುವಲ್ ತಗೊಂಡ್ರೆ 30 ಶೀಟ್ಸ್ ಮಾತ್ರ ಬಂದಿರುತ್ತೆ, 30 ಶೀಟ್ ಮಾತ್ರ ಇರುತ್ತೆ. ಇನ್ನು ಎಕ್ಸ್ಟ್ರಾ ಮಾಡ್ಕೊಳ್ಳೋದಾದ್ರೆ ಇಲ್ಲೇ ಇರುತ್ತೆ, ಇಲ್ಲೇ ಹೋಗೋದು ಇನ್ನೂ ಎಕ್ಸ್ಟ್ರಾ ಮಾಡ್ಕೊಂಡ್ರೆ ಆಯ್ತು ಅಷ್ಟೇ. ಅದು ಕೂಡ ನಿಮಗೆ ನೆಕ್ಸ್ಟ್ ಬರೋ ವಿಡಿಯೋಸಲ್ಲಿ ತೋರಿಸ್ತಾ ಹೋಗ್ತೀನಿ, ಶೀಟ್ ಇನ್ಕ್ರೀಸ್ ಮಾಡೋದೆಲ್ಲ. ಇದು ಆಪ್ಷನ್ ಇರುತ್ತೆ, ಸೈಜ್ ಪೇಜಸ್ ತಗೊಳ್ಳೋದು ಸಿಂಪಲ್ ಮೆಥಡ್. ನೆಕ್ಸ್ಟ್ ಕವರ್. ಈಗ ಪ್ಯಾಡ್ ಡಿಸೈನ್ಸ್ ಎಲ್ಲ ರೆಡಿ ಮಾಡ್ತಿರಲ್ಲ, ನಮ್ಮ ಸಾಫ್ಟ್ವೇರ್ ಅಲ್ಲಿ ಪ್ಯಾಡ್ ಡಿಸೈನ್ಸ್ ಕೂಡ ಕೊಟ್ಟಿರ್ತಾರೆ. ನೀವೇ ನೋಡಬೇಕು, ಪ್ಯಾಡ್ ಡಿಸೈನ್ಸ್ಗೆ ಬೇರೆ ಸೈಜ್ ಕೊಡ್ತೀರಾ ಕಾಮನ್ ಆಗಿ. ಯಾಕಂದ್ರೆ ಲ್ಯಾಬಲ್ಲಿ ಏನು ಮಾಡ್ತಾರೆ, ಫೋಲ್ಡ್ ಮಾಡ್ತಾರೆ ಸೊ ಜಾಸ್ತಿ. ಅವಾಗ ಏನು ಮಾಡ್ತಾರೆ, 12/30 ಇದ್ರೆ ಸೊ 2 ಇಂಚ್ ಜಾಸ್ತಿ ಕೊಡ್ತಾ ಹೋಗ್ತಾರೆ, 2 ಇಂಚ್ ಜಾಸ್ತಿ ಕೊಡ್ತಾರೆ. ಅದಕ್ಕೋಸ್ಕರ ನಿಮಗೆ ಏನು ಮಾಡಿದ್ದೀವಿ, ಕವರ್ ಡಿಸೈನ್ಸ್ಗೆ ಬೇರೆ ಸೈಜ್ ಕೊಡೋ ಥರ ಒಂದು ಆಪ್ಷನ್ ಕೊಟ್ಟಿದ್ದೀವಿ ನಿಮಗೆ ಬೇಕಾದ್ರೆ. ಈಗ 30 ಇದೆ, ನಾನು ಅದಕ್ಕೆ 34 ಅಂತ ಕೊಡ್ತೀನಿ. 12 ಇದೆ, 14 ಅಂತ ಕೊಡ್ತೀನಿ. ಈ ತರ ನೀವು ಬೇಕಾದ್ರೆ ಸೈಜ್ ಕೂಡ ವೇರಿಯೇಷನ್ ಮಾಡ್ಬೋದು. ಇದು ನಿಮಗೆ ಕವರ್ ಸೈಜ್ ಕೆಳಗಡೆ ಇರೋದು, ಮೇಲ್ಗಡೆ ಇರೋದು ಪೇಜ್. ಅದರ ಸೈಜ್ ಕೂಡ ಅಡ್ಜಸ್ಟ್ ಮಾಡೋದು. ಇದ್ರಲ್ಲಿ ಕೂಡ ಮಾರ್ಜಿನ್ ಅಡ್ಜಸ್ಟ್ ಮಾಡ್ಬೋದು. ಹಾಗೆ ಸ್ಪ್ಲಿಟ್ ಮಾಡ್ಬೋದು, ಸೆಂಟ್ರಲ್ ಕಟ್ಟಿಂಗ್. ಯಾಕಂದ್ರೆ ಲ್ಯಾಬಲ್ಲಿ ಮಾಡ್ಕೊಂತಾರೆ, ನೀವು ಕೂಡ ಕಟ್ ಮಾಡಿ ಬೇಕಾದ್ರೆ ಪ್ರೊವೈಡ್ ಮಾಡ್ಬೋದು ಎಷ್ಟು ಅಂತೇಳಿ ಸ್ಪೇಸು. ಹಾಗೆ ನಿಮ್ಮ ಲೋಗೋ ಕೂಡ ಹಾಕೊಬೋದು, ಇದರಲ್ಲಿ ನಿಮ್ಗೆ ಆಪ್ಷನ್ ಇರುತ್ತೆ. ಇನ್ನು ಅಡ್ವಾನ್ಸ್ ಕೆಲವೊಂದು ಆಪ್ಷನ್ ಕೊಟ್ಟಿದ್ದೀವಿ.
ಸೊ ಇದನ್ನು ಬೇಕಾದ್ರೆ ಯೂಸ್ ಮಾಡ್ತಾ ಬರ್ಬೋದು. ಸೊ ಇದೆಲ್ಲ ಕೂಡ ಆಪ್ಷನ್ ಕೊಟ್ಟಿರ್ತೀವಿ. ಇದೆಲ್ಲ ಮ್ಯಾಕ್ಸಿಮಮ್ ನಿಮಗೆ ಲ್ಯಾಬಲ್ಲಿ ಯೂಸ್ ಆಗ್ತಾ ಬರುತ್ತೆ. ಅದು ಕೂಡ ನಿಮಗೆ ಇಲ್ಲೇ ಕೂಡ ಡಿಫಾಲ್ಟಾಗಿ ಕೊಟ್ಟಿರ್ತೀವಿ. ಇದು ಬೇಕಾದ್ರೆ ಯೂಸ್ ಮಾಡ್ಬೋದು. ಈಗ ನಾನೀಗ ಕವರ್ ಮಾತ್ರ ಕೊಟ್ಟಿದ್ದೀನಿ. ಬೇರೆ ಎಲ್ಲ ನೋ ಕೊಟ್ಟಿದ್ದೀನಿ. ಈಗ ನೀವು ಸಾಫ್ಟ್ವೇರ್ ಓಪನ್ ಮಾಡಿದಾಗ ಫಸ್ಟ್ ಏನಾಗುತ್ತೆ ಅಂದರೆ ಕವರ್ ಬರುತ್ತೆ. ಇಲ್ಲಿ ಕೆಳಗಡೆ ಇಂಡಿಕೇಟ್ ಆಗುತ್ತೆ ನೋಡಿ. ಕವರ್ ಅಂತೇಳಿ. ನೀವು ಪ್ರಿವ್ಯೂ ನೋಡಿದಾಗ ಗೊತ್ತಾಗುತ್ತೆ. ಕವರ್ ಹೇಗೆ ಬರುತ್ತೆ ಅಂತೇಳಿ. ಕವರ್ ಇಲ್ಲೇ ಇರುತ್ತೆ ನಿಮಗೆ. ಎಂಡಿಂಗಿಗೆ ಬಂದರೆ ಕವರ್ ಬ್ಯಾಕ್. ಕವರ್ ಫ್ರಂಟ್ ಇದು, ಕವರ್ ಬ್ಯಾಕ್. ಇಲ್ಲೇ ಕೂಡ ಇಂಡಿಕೇಟ್ ಆಗುತ್ತೆ. ನೀವು ನೋಡ್ಕೊಂಡು ಆಲ್ಬಮ್ ಸ್ಟಾರ್ಟ್ ಮಾಡ್ತಾ ಹೋಗ್ಬೋದು. ಸ್ಟಾರ್ಟಿಂಗಲ್ಲಿ ಕವರ್ ಡಿಸೈನ್ ಮಾಡ್ಕೊಂಡು. ನಿಮ್ಮ ಚಾಯ್ಸ್ ಆಗಿರುತ್ತೆ. ಇದೊಂದು ಆಪ್ಷನ್ ಇರುತ್ತೆ. ಬೇಡ ಅಂದರೆ ನೋ ಅಂತ ಕೊಟ್ರೆ ಆಯ್ತು. ಮೇಯ್ನ್ ನಿಮಗೆ ಆಲ್ಬಮ್ ಸೈಜ್ ತಗೊಳ್ಳೋದು ಈ ಒಂದು ಮೇಯ್ನ್ ಆಪ್ಷನ್ ಇದು. ಮೇಯ್ನ್ ಆಪ್ಷನ್ ಇದು. ನೆಕ್ಸ್ಟ್ ಒನ್ ಬರುತ್ತೆ ಓಪನ್. ಅಂದರೆ ನೀವು ರೀಸೆಂಟಾಗಿ ಏನು ಆಲ್ಬಮ್ ಮಾಡಿರ್ತೀರಲ್ಲ, ಅದನ್ನ ಓಪನ್ ಮಾಡೋಕ್ಕೆ ಈ ಒಂದು ಓಪನ್ ಆಪ್ಷನ್. ರೀಸೆಂಟಾಗಿ ಏನು ಆಲ್ಬಮ್ಗಳು ಮಾಡಿರ್ತೀರ ಸುಮಾರು ಆಲ್ಬಮ್ಸು, ಅದನ್ನ ಓಪನ್ ಮಾಡೋಕೆ. ಅಂದರೆ ಒಂದೇ ಸರಿ ಕಂಟಿನ್ಯೂ ಮಾಡಿ ಕಂಪ್ಲೀಟಾಗಿ ಫಿನಿಶ್ ಮಾಡೋಕ್ಕಾಗಲ್ಲ. ಕೆಲವೊಂದು ಟೈಮ್ ಮಾಡ್ತೀರಾ, ಒಂದು 30 ಶೀಟ್ ಮಾಡ್ತೀರಾ, 40 ಶೀಟ್ ಮಾಡ್ತೀರಾ, ಮತ್ತು ನಾಳೆ ಬಂದು ಕಂಟಿನ್ಯೂ ಮಾಡ್ತೀರಾ. ಅದಕ್ಕೆ ಇದು ಯೂಸ್ಫುಲ್ ಆಗ್ತಾ ಬರುತ್ತೆ. ಸೊ ನೀವು ಎಲ್ಲಿ ಆಲ್ಬಮ್ ಕಂಟಿನ್ಯೂ ಮಾಡಿರ್ತೀರೋ, ಎಲ್ಲಿವರೆಗೂ ನಿಲ್ಲಿಸಿರ್ತೀರೋ ಅದನ್ನ ಸೆಲೆಕ್ಟ್ ಮಾಡಿ ಓಪನ್ ಅಂತ ಕ್ಲಿಕ್ ಮಾಡೋದು. ನೆಕ್ಸ್ಟ್ ಹಳೆ ಆಲ್ಬಮ್ ಕಂಟಿನ್ಯೂ ಮಾಡೋದು. ಆ ಥರ. ಸೊ ನೀವು ಕಂಪಲ್ಸರಿ ಒಂದೇ ಆಲ್ಬಮ್ ಮಾಡಬೇಕು ಅಂತೇನಿಲ್ಲ. ಈಗ ಹಳೆ ಆಲ್ಬಮ್ ಓಲ್ಡ್ ಆಯ್ತಾ, ನೀವು ಇನ್ನೊಂದು ಸೈಜ್ ತಗೊಳ್ಳಿ, ಇನ್ನೊಂದು ಆಲ್ಬಮ್ ಮಾಡಿ. ಆ ಥರ. ಇನ್ನೊಂದು ಅರ್ಜೆಂಟ್ ಇದೆ ಅಂದರೆ ಆ ಆಲ್ಬಮ್ ಕೂಡ ಕಂಟಿನ್ಯೂ ಮಾಡ್ಬೋದು. ಅದೊಂದು ಮೇನ್ ಬೆನಿಫಿಟ್ ಇರುತ್ತೆ ನಮ್ಮ ಸಾಫ್ಟ್‌ವೇರಲ್ಲಿ. ಸೊ ಒಂದೇ ಆಲ್ಬಮ್ ಕಂಪಲ್ಸರಿ ಕಂಪ್ಲೀಟ್ ಮಾಡಬೇಕು, ಫಿನಿಶ್ ಮಾಡಬೇಕು ಅಂತೇನಿರಲ್ಲ. ಅದೊಂದು ಆಪ್ಷನ್ ಇರುತ್ತೆ. ನೆಕ್ಸ್ಟ್ ಬರುತ್ತೆ ಈ ಆಲ್ಬಮ್ ಅಂತೇಳಿ. ಇದನ್ನು ಕೂಡ ಇಲ್ಲೇ ಡಿಲೀಟ್ ಮಾಡ್ಬೋದು. ಇಲ್ಲಿ ಓಪನ್ ಅಂತ ಇದೆಯಲ್ಲ, ನೀವು ಯಾವ್ದಾದ್ರು ಈ ಆಲ್ಬಮ್ ಬೇಡ ಅಂತ ಹೇಳಿದ್ರೆ ಇಲ್ಲೇ ಡಿಲೀಟ್ ಮಾಡ್ಬೋದು. ಡಿಲೀಟಿಂಗ್ ಆಪ್ಷನ್ ಇರುತ್ತೆ. ಆಲ್ಬಮ್ ಫಿನಿಶ್ ಆಗಿರೋದಾಗಿರ್ಬೋದು, ನಿಮಗೆ ಅದು ಬೇಡ ಅಂತ ಹೇಳಿದ್ರೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಡಿಲೀಟ್ ಆಗ್ತಾ ಹೋಗುತ್ತೆ. ಅದೇ ನೆಸಿಟಿ ಇರಲ್ಲ. ಯಾಕಂದ್ರೆ ಅದು ನಿಮಗೆ ಆಪ್ಷನ್ ಕೊಟ್ಟಿರ್ತೀವಿ. ಡಿಲೀಟ್ ಅಂತ ಕೊಡಿ, ಡಿಲೀಟ್ ಆಗುತ್ತೆ. ಇದು ರೀಯೂಸ್ ಮಾಡ್ತಾ ಹೋಗುತ್ತೆ ಟೆಂಪ್ಲೇಟ್ಸ್‌ಗಳು. ಅದಕ್ಕೆ ಡಿಲೀಟ್ ಮಾಡಕ್ಕೆ ಹೋಗಬೇಡಿ ಮೇಯ್ನ್ ಆಗಿ. ನೆಕ್ಸ್ಟ್ ಬರುತ್ತೆ ಈ ಆಲ್ಬಮ್ ಅಂತ ನೆಕ್ಸ್ಟ್ ಮೆನು ಬರುತ್ತೆ. ಈ ಆಲ್ಬಮ್ ಅಂದ್ರೆ ನೀವು ಮೊಬೈಲಲ್ಲಿ ನೀವು ಶೇರ್ ನೀವು ಆಮೇಲೆ ಅದು ಕೂಡ ಇಂಡಿಕೇಟ್ ಆಗ್ತಾ ಬರುತ್ತೆ. ನಾನು ಪಬ್ಲಿಷ್ ಮಾಡಿದ್ದೀನಿ ನಮ್ಮ ಸಾಫ್ಟ್‌ವೇರ್. ಅದನ್ನ ನೀವು ವಿಡಿಯೋಸ್ ಕೂಡ ಶೇರ್ ಮಾಡ್ತೀನಿ. ಪಬ್ಲಿಷ್ ಹೇಗೆ ಮಾಡೋದು ಅಂತ. ಅವು ನೋಡ್ಬೋದು. ಸೊ ನೆಕ್ಸ್ಟ್ ಒನ್ ಆಪ್ಷನ್ ಬರುತ್ತೆ. ಆಲ್ಬಮ್ ಅಪ್ರೂವಲ್‌ಗೆ ಕಳಿಸೋದು ಆನ್‌ಲೈನಲ್ಲಿ. ಸರ್ವರ್ ಮುಖಾಂತರ ನೀವು ಬೇಕಾದ್ರೆ ಆನ್‌ಲೈನಲ್ಲಿ ಅಪ್ರೂವ್ ಕಳಿಸ್ಬೋದು ಇಲ್ಲಿಂದಾನೆ. ಅದೊಂದು ಆಪ್ಷನ್ ಇರುತ್ತೆ. ಬೇಕಾದ್ರೆ ನೀವು ಸಾಫ್ಟ್ ಕಾಪಿ ಬೇಕಾದ್ರೆ PDF ಮಾಡಿ ಆಫ್‌ಲೈನ್ ಕೂಡ ಕಳಿಸ್ಬೋದು. ಎಕ್ಸ್‌ಪೋರ್ಟಿಂಗಲ್ಲಿ ತೋರಿಸ್ತಾ ಬರ್ತೀನಿ. ಇದು ಆನ್‌ಲೈನ್ ಸರ್ವಿಸ್ ಇರುತ್ತೆ. ಅಪ್ರೂವಲ್ ಅಂತೇಳಿ. ಸೊ ನೀವು ಸೆಲೆಕ್ಟ್ ಮಾಡಿ ಅಪ್ರೂವ್ ಕಳಿಸ್ಬೋದು. ಇದು ನಿಮಗೆ ಮೇನ್ ಆಲ್ಬಮ್ ರಿಲೇಟೆಡ್ ಇರುತ್ತೆ. ಈ 4 ಏನು ಆಪ್ಷನ್ ಇದೆಯಲ್ಲ, ಇದು ಕಂಪ್ಲೀಟ್ ಆಲ್ಬಮ್ ರಿಲೇಟೆಡ್ ಆಪ್ಷನ್‌ಗಳು, ಮೆನೂಸ್‌ಗಳು. ಇಲ್ಲಿ ಫೋಟೋ ಇರುತ್ತೆ. ಈ ಫೋಟೋ ಕರೆಕ್ಷನ್ ಸಾಫ್ಟ್‌ವೇರಲ್ಲಿ ಈ ಒಂದು ಆಪ್ಷನ್ ಇದೆ. ಫೋಟೋ ಎಡಿಟ್ ಮಾಡೋದು ಯಾವ ಥರ ಅಂತೆಲ್ಲ ಕಂಪ್ಲೀಟ್ ಡಾಟಾ ಇದೆ. ಅದು ನಿಮಗೆ ಫೋಟೋ ಎಡಿಟಿಂಗಲ್ಲಿ ತೋರಿಸ್ತಾ ಹೋಗ್ತೀನಿ. ಇದು ಕೂಡ ಇದು ಮೇಯ್ನ್ ಆಗಿ ನಿಮಗೆ ಆಲ್ಬಮ್ ರಿಲೇಟೆಡ್ ಡಾಟಾಸ್‌ಗಳು. ಆಲ್ಬಮ್ ರಿಲೇಟೆಡ್ 4 ಫೋಲ್ಡರ್ ಇರುತ್ತೆ. ಇದನ್ನು ಯೂಸ್ ಮಾಡಿಕೊಂಡು ನೀವು ಆಲ್ಬಮ್‌ನ ರಿಅರೇಂಜ್ ಮಾಡಿ ಆಲ್ಬಮ್ ಸ್ಟಾರ್ಟ್ ಮಾಡ್ತಾ ಹೋಗೋದು. ಥ್ಯಾಂಕ್ ಯು.